ನಾಗಮಂಗಲ ಪುರಸಭೆಯ ಪೌರ ಕಾರ್ಮಿಕ ನೌಕರ ಡ್ರೈವರ್ ರಮೇಶ್ ಮೇಲೆ ಜಾತಿ ನಿಂದನೆ ಮಾಡಿ ಮುಸ್ಲಿಂ ವ್ಯಕ್ತಿಯೋರ್ವ ಹಲ್ಲೆ ನಡೆಸಿರುವಂತಹ ಘಟನೆ ಜರುಗಿದೆ. ಘಟನೆಗೆ ಸಂಬಂಧಿಸಿದಂತೆ 60ಕ್ಕೂ ಹೆಚ್ಚು ಮಹಿಳಾ ಮತ್ತು ಪುರುಷ ಪೌರ ಕಾರ್ಮಿಕರು ಪಟ್ಟಣದ ಪೊಲೀಸ್ ಠಾಣೆ ಬಳಿ ಜಮಾಯಿಸಿ ಹಲ್ಲೆ ನಡೆಸಿದಂತಹ ಖಾದರ್ ಪಾಷಾ ಎಂಬವರ ಮೇಲೆ ದೂರು ದಾಖಲಿಸಿ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದ್ದಾರೆ. ಪೌರ ಕಾರ್ಮಿಕ ಡ್ರೈವರ್ ರಮೇಶ್ ಬೆಳಗ್ಗೆ 9:30 ಹೊತ್ತಿಗೆ ಎಂದಿನಂತೆ ಮೈಸೂರು ರಸ್ತೆಯ ಅಲ್ಲಾಹ್ ಮಸೀದಿ ಪಕ್ಕದಲ್ಲಿ ಕಸ ಸಂಗ್ರಹಕ್ಕೆ ಹೋಗಿದ್ದಾರೆ. ಆ ಸಮಯದಲ್ಲಿ ಚಿಕ್ಕದೊಂದು ಚೀಲವನ್ನ ತೆಗೆದುಕೊಂಡಿಲ್ಲ ಎಂದು ಸ್ಥಳೀಯ ನಿವಾಸಿ ಖಾದರ್ ಪಾಷಾ ಏಕವಚನ ಪದ ಪ್ರಯೋಗ ಮಾಡಿ ಜಾತಿ ನಿಂದನೆ ಮಾಡುವಂತಹ ಮೂಲಕ ಹಲ್ಲೆ ನಡೆಸಿದ್ದಾರೆ ಎಂದು ನಾಗಮಂಗಲ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಚೀಲ ಕಸ ಎತ್ಕೊಂಡಿಲ್ಲ ಅಂದ್ಬಿಟ್ಟು ಬಂದ್ಬಿಟ್ಟು ಬಾಯಿ ಬಂದಾಗ ಮಾತಾಡ್ಬಿಟ್ಟು ಕತ್ತಿನ ಬಟ್ಟೆಲ್ಲ ಹಿಡ್ಕೊಂಡು ಎಳ್ದಾಡಿದ್ರು. ಎರಡು ಮಲೆ ಮಕ್ಳು ಮಾಡ್ತೀನಿ ಹಂಗೆ ಹಿಂಗೆ ಅಂತ ಬಂದು ಹೊಡೆಯೋಕೆ ಬಂದರು. ಅಷ್ಟಲ್ಲಿ ಬಂದು ನಮ್ಮ ಗಾಡಿ ಲೇಬರ್ ಎಲ್ಲ ಬಂದು ಇರೋದು ನಾನು ಒಬ್ಬನಿಗೇನೆ. ಈಗ ನೀವು ಕಸ ಎತ್ತಲಿಲ್ವಾ? ಅಲ್ಲಿ ಎತ್ಕೊಂಡ್ ಬಂದು ಒಂದ್ ಚೀಲ ಕಸ ಇತ್ತು, ಮನೆ ಕಸ ಮಡಗಿದ್ದು ತಂದೆ ಅವ್ರು ಹಾಕ್ಬೇಕದ್ನ ತಂದು ಹಾಕಿಲ್ಲ ಅಂದ್ಬಿಟ್ಟು ನಾವು ಎತ್ಕೊಂಡ್ ಬರ್ಬೇಕಂತ ನಮ್ಗೆ ಹೇಳುದು, ನಾವ್ ಎತ್ಕೊಂಡ್ ಬಂದಿಲ್ಲ ಅಂತ ಕೈ ಮಾಡಕ್ ಬಂದ್ರು. ಅಲ್ಲಿ ಎಷ್ಟೊತ್ತಿನಲ್ಲಿ? ಒಂದು 9:30. ನಮ್ಗೆ ಡೈಲಿ ಬೇರೆಯವ್ರಿಗೆ ಇದ್ ಮಾಡ್ಕೊಂಡು ನಮ್ ಕೆಲ್ಸಕ್ಕೆ ತೊಂದರೆ ಮಾಡಿದ್ರೆ ಹಿಂಗೆ ನಾವೆಲ್ಲೂ ಹೋಗೋದು, ಹಿಂಗೆ ಕೆಲಸ ಮಾಡೋರ್ಗೆನೆ ಹಿಂಗ್ ಹೊಡಿತಾವ್ರಂದ್ರೆ ಬೇರೆಯವ್ರ ಹಿಂಗ್ ಬಿಡ್ತಾರ. ಇನ್ನ ನಮ್ಗೆ ರಕ್ಷಣೆ ಏನ್ ಮಾಡೋದು ಮಾಡ್ಕೊಡ್ಲಿ ಅಂದ್ಬಿಟ್ಟು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡುವ ಅಂತ ಬಂದಿದ್ದೀವಿ ಸರ್. ಎಲ್ಲ ಹೊರಗಡೆ ಇವತ್ತಿನ ಕೆಲಸ ನಿಲ್ಲಿಸ್ಬಿಟ್ಟು ಬಂದು ಎಲ್ಲರೂ ಪೌರ ಕಾರ್ಮಿಕರು ಮತ್ತು ಡ್ರೈವರ್ಸ್ಗಳು, ಚಾಲಕರು, ವಾಟರ್ ಸಪ್ಲೈಯರ್ ಎಲ್ಲ ಬಂದು ಸ್ಟೇಷನ್ ಹತ್ರ ಕಂಪ್ಲೇಂಟ್ ಕೊಡುವ ಅಂತ ಬಂದಿದ್ದೀವಿ ಸರ್. ಕಸ ಎಲ್ಲ ತುಂಬ್ಕೊಂಡು ಬಂದಾದ್ಮೇಲೆ ಒಂದು ಚೀಲ ಕಸ ಇತ್ತು. ಆ ಚೀಲ ಕಸ ಎತ್ಕೊಂಡಿಲ್ಲ ಅಂದ್ಬಿಟ್ಟು ಬಂದ್ಬಿಟ್ಟು ಬಾಯಿ ಬಂದಾಗ ಮಾತಾಡ್ಬಿಟ್ಟು ಕತ್ತಿನ ಬಟ್ಟೆಲ್ಲ ಹಿಡ್ಕೊಂಡು ಎಳ್ದಾಡಿದ್ರು. ಎರಡು ಮಲೆ ಮಕ್ಳು ಮಾಡ್ತೀನಿ ಹಂಗೆ ಹಿಂಗೆ ಅಂತ ಬಂದು ಹೊಡೆಯೋಕೆ ಬಂದರು. ಅಷ್ಟಲ್ಲಿ ಬಂದು ನಮ್ಮ ಗಾಡಿ ಲೇಬರ್ ಎಲ್ಲ ಬಂದು ಇರೋದು ನಾನು ಒಬ್ಬನಿಗೇನೆ. ಈಗ ನೀವು ಕಸ ಎತ್ತಲಿಲ್ವಾ? ಅಲ್ಲಿ ಎತ್ಕೊಂಡ್ ಬಂದು ಒಂದ್ ಚೀಲ ಕಸ ಇತ್ತು, ಮನೆ ಕಸ ಮಡಗಿದ್ದು ತಂದೆ ಅವ್ರು ಹಾಕ್ಬೇಕದ್ನ ತಂದು ಹಾಕಿಲ್ಲ ಅಂದ್ಬಿಟ್ಟು ನಾವು ಎತ್ಕೊಂಡ್ ಬರ್ಬೇಕಂತ ನಮ್ಗೆ ಹೇಳುದು, ನಾವ್ ಎತ್ಕೊಂಡ್ ಬಂದಿಲ್ಲ ಅಂತ ಕೈ ಮಾಡಕ್ ಬಂದ್ರು. ಅಲ್ಲಿ ಎಷ್ಟೊತ್ತಿನಲ್ಲಿ? ಒಂದು 9:30. ನಮ್ಗೆ ಡೈಲಿ ಬೇರೆಯವ್ರ